ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ ಗೆ ಸ್ವಾಗತ. ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಆದ್ಮೇಲೆ 24x7 ಲೈವ್ ನಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುವಂತ ಕಾನ್ವರ್ಸೇಷನ್ಸ್ ಆಯ್ತು ಅಂತಾನೆ ಹೇಳ್ಬೋದು. ಅದರಲ್ಲಿ ನಮ್ಗೆ ಮುಖ್ಯವಾಗಿ ಕಾಣಿಸಿದೆ ಏನು ಅಂದ್ರೆ, ಕಾವ್ಯ, ಧನುಷ್ ಅವರು ಅಶ್ವಿನಿ ಗೌಡ, ರಾಶಿಕಾ ಅವ್ರ ಬಗ್ಗೆ ಮಾತಾಡ್ತಾ ಇದ್ದು. ಅಶ್ವಿನಿ ಗೌಡ, ರಾಶಿಕಾ, ಸೂರಜ್ ಅವರು ಧನುಷ್ ಬಗ್ಗೆ, ರಜತ್ ಬಗ್ಗೆ, ಚೈತ್ರ ಅವ್ರ ಬಗ್ಗೆ ಮಾತಾಡ್ತಾ ಇದ್ದು. ಇಲ್ಲಿ ರಾಶಿಕಾಗೆ ಮತ್ತೆ ಧನುಷ್ ಅವ್ರಿಗೆ ಜಗಳ ಆಯ್ತಂತೆ. ಸೊ ಜಗಳ ಆಗಿದ್ದಕ್ಕೆ ರೀಸನ್ ಆದ್ರೂ ಏನು ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಆದ್ಮೇಲೆ ಗಾರ್ಡನ್ ಏರಿಯಾದಲ್ಲಿ ಏನ್ ಮುಖ್ಯ ದ್ವಾರ ಅಂತ ಬರುತ್ತಲ್ಲ ಬಾಗ್ಲು, ಅಲ್ಲಿ ಕುಳಿತುಕೊಂಡಿದ್ದಂತ ಕಾವ್ಯ ಮತ್ತೆ ಧನುಷ್ ಅವರು ಅಶ್ವಿನಿ ಗೌಡರ ವಿಚಾರವನ್ನ ಮಾತಾಡ್ತಾ ಇದ್ರು. ಇಲ್ಲಿ ಕಾವ್ಯ ಅವರು ಹೇಳ್ತಾ ಇದ್ರು, ನನಗೆ ಪರ್ಸನಲಿ ಯಾವತ್ತೂ ಸಹ ಅಶ್ವಿನಿ ಗೌಡರ ಹತ್ರ ಹೋಗಿ ಮನಸ್ಸು ಬಿಚ್ಚಿ ಮಾತಾಡ್ಬೇಕು, ಇಲ್ಲಾಂದ್ರೆ ಅಶ್ವಿನಿ ಗೌಡರ ಸ್ಮೈಲ್ ಇಂದ ಮಾತಾಡ್ಬೇಕು ಅಂತ ಅನ್ಸೇ ಇಲ್ಲ. ಯಾಕೆ ಅಂದ್ರೆ ಪ್ರಾರಂಭದಲ್ಲಿ ಅವರು ನನ್ನ ವಿರುದ್ಧವಾಗಿ ಮಾಡಿದಂತ ಪದ ಬಳಕೆಗಳಾಗಿರ್ಬೋದು, ನನ್ನ ವಿರುದ್ಧವಾಗಿ ನಡ್ಕೊಂಡ ನಡವಳಿಕೆ ಏನಿದೆ, ನನಗೆ ಅದನ್ನ ಮರೆತು ಅವ್ರ ಜೊತೆ ಚೆನ್ನಾಗಿರೋದಕ್ಕೆ ಆಗ್ತಾ ಇಲ್ಲ. ಅವ್ರ ಹತ್ರ ನಾನು ಫೇಕ್ ಸ್ಮೈಲ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಅವ್ರು ಕೆಲವೊಂದು ಸರಿ ನನ್ ಮುಂದೆ ಸ್ಮೈಲ್ ಕೊಟ್ಕೊಂಡು ಬರ್ತಾರೆ, ಬಟ್ ನನ್ನ ಕಡೆಯಿಂದ ಆ ಒಂದು ಇದನ್ನ ನಾನು ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ. ನಾನು ಅವ್ರ ಮೇಲೆನೆ ಸ್ವಲ್ಪ ಸಾಫ್ಟ್ ಕಾನ್ಸರ್ನ್ ಆಗಿರ್ಬೋದು, ಇಲ್ಲಾಂದ್ರೆ ಒಳ್ಳೆ ಅಭಿಪ್ರಾಯ ಬರ್ತಾನೆ ಇಲ್ಲ ಅನ್ನೋ ತರ ಇಲ್ಲಿ ಕಾವ್ಯ ಅವರು ಧನುಷ್ ಅವ್ರಿಗೆ ಹೇಳ್ತಾ ಇದ್ರೆ, ಧನುಷ್ ಅವರು ಅದು ನಿನ್ನ ಅಭಿಪ್ರಾಯ, ಇಲ್ಲಿ ನಾಟಕ ಆಡುವಂತ ಅವಶ್ಯಕತೆ ಏನಿಲ್ಲ, ನಿನ್ಗೆ ಏನ್ ಅನ್ಸುತ್ತೆ ಅದೇ ತರ ಇರೋ ಅಂತ ಹೇಳ್ತಾ ಇದ್ರು. ಇಲ್ಲಿ ಧನುಷ್ ಅವರು ರಾಶಿಕಾ ಅವ್ರ ವಿಚಾರದಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ರಾಶಿಕಾ ಬಿಹೇವಿಯರ್ ನನ್ಗೆ ಇಷ್ಟ ಆಗ್ತಾ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋ ತರ ಇಲ್ಲಿ ಧನುಷ್ ಮತ್ತೆ ಕಾವ್ಯ ಅವರು ಮಾತಾಡ್ತಾ ಇದ್ರು. ಮುಖ್ಯವಾಗಿ ನಿನ್ನೆ ನಡೆದಂತಹ ಕಾನ್ವರ್ಸೇಷನ್, ಮಿಡ್ ನೈಟ್ ಕಾನ್ವರ್ಸೇಷನ್ ಏನು ಅಂದ್ರೆ, ಅದು ಅಶ್ವಿನಿ ಗೌಡ, ರಾಶಿಕಾ ಮತ್ತೆ ಸೂರಜ್ ಅವ್ರ ಮಧ್ಯೆ ನಡೆದಂತ ಕಾನ್ವರ್ಸೇಷನ್. ಇಲ್ಲಿ ಮೊದಲಿಗೆ ಇಲ್ಲಿ ಸೂರಜ್ ಅವ್ರಿಗೆ ಅಡ್ವೈಸ್ ನೀಡ್ತಾ ಇದ್ರು, ಅಶ್ವಿನಿ ಗೌಡ ನೀನು ಆ ಹೊರಗಡೆ ಹೋದ್ಮೇಲೆ ಆಕ್ಟರ್ ಆಗ್ಬಿಡು, ಈಗಾಗ್ಲೇ ಡ್ಯಾನ್ಸ್ ಎಲ್ಲ ಕಲ್ತಿದ್ದೆ ಅದು ಇದು ಅನ್ನೋ ತರ. ಅಂಡ್ ಇಲ್ಲಿ ಒಂದೊಂದಾಗಿ ಬೇರೆ ಕಂಟೆಸ್ಟೆಂಟ್ ವಿಚಾರಗಳು ಬರ್ತಾನೆ ಹೋಯ್ತು ಅಂತಾನೆ ಹೇಳ್ಬೋದು. ಮೊದಲಿಗೆ ಇಲ್ಲಿ ಅಶ್ವಿನಿ ಗೌಡ ಮತ್ತೆ ರಾಶಿಕಾ ಅವರು ತೆಗೆದುಕೊಂಡ ವಿಚಾರ ಏನು ಅಂದ್ರೆ, ಉಸ್ತುವಾರಿ ವಿಚಾರ ತೆಗೆದುಕೊಂಡ್ರು. ಉಸ್ತುವಾರಿ ಅಂತ ಬಂದಾಗ ರಾಶಿಕಾ ನೀನು ಒಂದು ಡಿಸಿಷನ್ ಮೇಲೆ ಸ್ಟಿಕ್ ಆನ್ ಆಗ್ಬೇಕಾಯ್ತು, ಕನ್ಫ್ಯೂಸ್ ಆಗ್ತಾ ಇದೆ, ಆತರ ಕನ್ಫ್ಯೂಸ್ ಆಗ್ಬಾರ್ದಾಯ್ತು ಅಂತ ಹೇಳಿ ಅಶ್ವಿನಿ ಗೌಡ ಅವರು ರಾಶಿಕಾ ಅವ್ರಿಗೆ ಅಡ್ವೈಸ್ ನೀಡಕ್ ಹೋದ್ರು. ಇಲ್ಲಿ ರಾಶಿಕಾ ಅವ್ರು ಯಾವ ತರ ಪಂಚ್ಕೊಟ್ರು ಇಲ್ಲಿ ಅಶ್ವಿನಿ ಗೌಡರಿಗೆ ಅಂದ್ರೆ, ನೀವು ಸಹ ಉಸ್ತುವಾರಿ ಮಾಡಿದಿರಲ್ವಾ ಮೇಡಮ್, ಕಿಚ್ಚನ ಪಂಚಾಯತ್ ಬೈಸ್ಕೊಂಡಿದಿರಲ್ವಾ, ಯಾರೇ ಉಸ್ತುವಾರಿ ಮಾಡಿದ್ರು, ಯಾರೇ ಕ್ಯಾಪ್ಟನ್ ಆದ್ರೂ ಕಿಚ್ಚನ ಪಂಚಾಯತ್ ಬೈಸ್ಕೊಳ್ಳೋದಂತೂ ತಪ್ಪೋದಿಲ್ಲ. ನಾನು ಈಗಾಗ್ಲೇ ಪ್ರಿಪೇರ್ ಆಗಿದ್ದೀನಿ, ಸುದೀಪ್ ಸರ್ ಪಂಚಾಯತ್ ಕೇಳ್ತಾರೆ, ಉತ್ತಮವಾಗಿ ಮಾಡಿದ್ರೆ ಕಳಪೆ ಆಗಿ ಮಾಡಿದ್ರೆ ಉಸ್ತುವಾರಿ ರಾಶಿಕಾ ಅಂತ. ಮನೆಯಲ್ಲಿರುವಂತ ಮುಕ್ಕಾಲು ಜನ ಎಲ್ಲರೂ ಸಹ ಕಳಪೆ ಅಂತ ನಾನು ಹೇಳ್ತಾನೆ, ನಾನು ಅದಕ್ಕೆ ಈಗಾಗ್ಲೇ ರೆಡಿ ಆಗಿದ್ದೀನಿ, ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ ಅಂತ ಸೂರಜ್ಗೆ ಮತ್ತೆ ಅಶ್ವಿನಿ ಗೌಡ ಅವ್ರಿಗೆ ಇಲ್ಲಿ ರಾಶಿಕಾ ಅವರು ಹೇಳ್ತಾ ಇದ್ರು. ನಂತರ ಇಲ್ಲಿ ಚೈತ್ರ ಅವರ ವಿಚಾರ ಬಂತು. ಚೈತ್ರ ಅವರ ವಿಚಾರ ಬಂದಿದ್ದೇನು ಅಂದ್ರೆ, ಸಿಕ್ಕಾಪಟ್ಟೆ ಸ್ಮಾರ್ಟ್ ಆಗಿ ಆಗ್ತಾ ಇದಾರೆ ಅವರು. ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿರೋದ್ರಿಂದ ನಮ್ಗೆ ಈಗಾಗಲೇ ಫುಟೇಜ್ ಸಿಕ್ಕಿದೆ, ಅಥವಾ ಹೊರಗಡೆ ಇರುವಂತ ಜನಗಳಿಗೆ ನಾವ್ ಈಗಾಗಲೇ ಸುಪರಿಚಿತರು ಇದೀವಿ ಅಂದ್ಬಿಟ್ಟು ಅವರು ಬೇಕೆಂದು ಜನಗಳಲ್ಲಿ ರಿಜಿಸ್ಟರ್ ಆಗೋದಕ್ಕೆ ಜೋರಾಗಿ ಮಾತಾಡ್ತಾ ಇದಾರೆ, ಮತ್ತೆ ಅಳೋದಾಗಿರ್ಬೋದು, ಈ ತರ ಫೇಕ್ ಆಗಿ ಎಮೋಷನ್ಸ್ ನ ತೋರಿಸ್ತಾ ಇದಾರೆ ಅಂತ ಚೈತ್ರ ಅವರು ಬಿಗ್ ಬಾಸ್ ಮೇಲೆ ಕಂಪ್ಲೀಟ್ ಫೇಕ್ ಆಗಿದ್ದಾರೆ ಅಂತ ಅಶ್ವಿನಿ ಗೌಡ ಮತ್ತೆ ರಾಶಿಕಾ ಅವರು ಡಿಸ್ಕಸ್ ಮಾಡ್ತಾ ಇದ್ರು. ಇದಕ್ಕೆ ಸಾಥಾಗಿ ಸೂರಜ್ ಅವರು ಸಹ ಕುತ್ಕೊಂಡಿದ್ರು. ನಂತರ ಸೂರಜ್ ಅವರು ತೆಗೆದುಕೊಂಡ ಮ್ಯಾಟರ್ ಯಾವ್ದು ಅಂದ್ರೆ, ರಜತ್ ಅವರ ವಿಚಾರ ತೆಗೆದುಕೊಂಡ್ರು. ರಜತ್ ಅವರು ಕಂಪ್ಲೀಟ್ ಆಗಿ 24x7 ಸಹ ನನ್ನ ಆಟಿಟ್ಯೂಡ್ ಆಗಿರೋಣ, ನನ್ನ ಲೆವೆಲೇ ಬೇರೆ ಅನ್ನೋ ತರ ಬಿಹೇವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ಫೇಕ್ ಬಿಹೇವಿಯರ್ ಮೇಡಮ್. ಯಾರೇ ಆಗಿರ್ಬೋದು, ಎಮೋಷನ್ಸ್ ನ ಒಂದೊಂದು ವಿಧಾನದಲ್ಲಿ ಒಂದೊಂದ್ ತರ ತೋರಿಸ್ಬೇಕು. ಅಲ್ಲಿ ಅಳುವಂತ ಸಿಚುವೇಶನ್ ಇದ್ದಾಗ ಅಳಬೇಕು, ನಗುವಂತ ಸಿಚುವೇಶನ್ ನಗ್ಬೇಕು. ಎಲ್ಲಾ ಟೈಮ್ ಸಹ ನಾವು ಒಂದೇ ತರ ಇದ್ವಿ ಅಂದ್ರೆ ಅದು ಫೇಕ್ ಆಗುತ್ತೆ ಅನ್ನೋದ್ರೆ ಸೂರಜ್ ಅವರು ರಜತ್ ಅವ್ರ ವಿಚಾರದಲ್ಲಿ ಹೇಳ್ತಾ ಇದ್ರು. ಅಂಡ್ ಅಶ್ವಿನಿ ಗೌಡ ಸಹ ಅದಕ್ಕೆ ಹುಮ್ಮಸ್ ಕೊಡೋ ತರ ಮಾತಾಡ್ತಾ ಇದ್ದೇನು ಅಂದ್ರೆ, ನಾನು ಬಿಗ್ ಬಾಸ್ ಮನೆಗೆ ರಜತ್ ಅವ್ರಿಗೆ ಎಂಟ್ರಿ ಕೊಟ್ಟಾಗ ಸಿಕ್ಕಾಪಟ್ಟೆ ಆಟಿಟ್ಯೂಡ್ ಇದೆ, ಸಿಕ್ಕಾಪಟ್ಟೆ ಟಫ್ ಕಂಟೆಂಡರ್ ಹಾಕ್ಬೋದು, ಒಳ್ಳೆ ಕಂಟೆಸ್ಟೆಂಟ್ ಆಗಿ ಕಾಣಿಸ್ತಾ ಇದಾರೆ, ಸ್ಟೈಲಿಶ್ ಆಗಿದ್ದಾರೆ ಅಂತ ಅನ್ಕೊಂಡೆ. ಯಾವಾಗ ಗಿಲ್ಲಿ ಜೊತೆಗೆ ಸೇರ್ಕೊಂಡು ಅವರು ಸಹ ಅದನ್ನೇ ರಿಪೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ರು. ಇದು ಗಿಲ್ಲಿಗೆ ಅಪ್ಗ್ರೇಡೆಡ್ ವರ್ಷನ್ ಅಷ್ಟೇ, ಬೇರೆ ಏನು ಚೇಂಜ್ ಇಲ್ಲ. ಇದೆ ಗಿಲ್ಲಿ ಜೊತೆ ಸೇರ್ಕೊಂಡು ಕಾಮಿಡಿ ಮಾಡುವಂತ ಅಪ್ಗ್ರೇಡೆಡ್ ವರ್ಷನ್ ಬಂದಿದೆ ಬಿಗ್ ಬಾಸ್ ಮನೆಗೆ ಅನಿಸ್ತು. ಅವ್ರ ಆಟದಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ ಅನ್ನೋ ತರ ಇಲ್ಲಿ ಅಶ್ವಿನಿ ಗೌಡರು ಸಹ ಮಾತಾಡ್ತಾ ಇದ್ರು. ಅಂಡ್ ಧನುಷ್ ಮತ್ತೆ ರಾಶಿಕಾ ಅವರಿಗೆ ಒಂದು ವಿಚಾರದ ಬಗ್ಗೆ ಮನಸ್ತಾಪ, ಜಗಳ ತರ ಆಯ್ತಂತೆ ಬಿಗ್ ಬಾಸ್ ಮನೆಯಲ್ಲಿ. ಅದರ ಕುರಿತಾಗಿ ರಾಶಿಕಾ ಅವರು ಅಶ್ವಿನಿ ಗೌಡ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅದೇನಂದ್ರೆ, ಧನುಷ್ ಅವರು ಹೇಳಿದ್ರಂತೆ ವಾರ್ನಿಂಗ್ ಕೊಡೋ ತರ, ಇಲ್ಲಾಂದ್ರೆ ಸ್ವಲ್ಪ ಟ್ರಿಗರಿಂಗ್ ವೇಲೆ ಧನುಷ್ ಅವರು ಹೇಳಿದ್ರಂತೆ ರಾಶಿಕಾಗ. ಅದೇನು ಅಂದ್ರೆ, ನೀನು ನನ್ನ ನಾಮಿನೇಟ್ ಮಾಡ್ಲಿ ಅಂತ ನಾನು ಕಾಯ್ಕೊಂಡಿದ್ದೆ ರಾಶಿಕಾ, ನೀನ್ ಏನಾದ್ರೂ ನನ್ನ ನಾಮಿನೇಟ್ ಮಾಡಿದ್ರೆ ನನ್ನ ಹತ್ರ ಲಿಸ್ಟ್ ಇತ್ತು ನಿನ್ ಬಗ್ಗೆ ಮಾತಾಡೋದಕ್ಕೆ, ಅಷ್ಟು ದೊಡ್ಡ ಲಿಸ್ಟ್ ಇದೆ ನನ್ನ ಹತ್ರ, ನೀನ್ ಏನೇನ್ ಮಾಡ್ತಾ ಇದ್ದೆ ಬಿಗ್ ಬಾಸ್ ಮನೇಲಿ, ಯಾವ ತರ ಆಟ ಆಡ್ತಾ ಇದೆ ಅಂತ ಮಾತಾಡೋದಕ್ಕೆ ಅಂತ ಧನುಷ್ ಅವರು ಇಲ್ಲಿ ರಾಶಿಕಾ ಅವ್ರಿಗೆ ಹೇಳಿದ್ರಂತೆ. ಸೊ ರಾಶಿಕಾ ಅವರು ಏನು ನಾಮಿನೇಷನ್ ಪ್ರೋಸೆಸ್ ನಲ್ಲಿ ಇಲ್ಲಿ ಧನುಷ್ ಅವ್ರನ್ನ ಉಳಿಸಿದ್ರಲ್ಲ, ಆ ಒಂದು ವಿಚಾರದಲ್ಲಿ ಇಬ್ಬರ ಮಧ್ಯೆ ನಡಿಬೇಕಾದಂತ ದೊಡ್ಡ ಜಗಳ ಸ್ಟಾಪ್ ಆಗಿದೆಯಂತೆ. ಸೊ ಅದಕ್ಕೆ ಕೆಲಸದ ವಿಚಾರದಲ್ಲಿ ಧನುಷ್ ಮತ್ತೆ ರಾಶಿಕಾ ಅಂತ ಸ್ವಲ್ಪ ವಾದ ವಿವಾದ ಅಂತ ಬಂದಾಗ ನಿನ್ನೆ ಧನುಷ್ ಅವರು ಇಲ್ಲಿ ರಾಶಿಕಾಗ ಆತರ ಹೇಳಿದ್ರಂತೆ, ನೀನ್ ಸಿಕ್ಕಾಪಟ್ಟೆ ರಾಂಗ್ ಆಗಿ ಆಡ್ತಾ ಇದ್ದು ಬಿಗ್ ಬಾಸ್ ಮನೆಯಲ್ಲಿ, ವ್ಯಕ್ತಿತ್ವದ ಆಟ ನೀನ್ ಆಡ್ತಾ ಇಲ್ಲ, ನೀನ್ ಏನಾದ್ರೂ ನನಗೆ ನಾಮಿನೇಟ್ ಮಾಡಿದ್ರೆ ನಿನ್ಗೆ ಸರಿಯಾಗಿರುತ್ತೆ ಕೌಂಟರ್ ಕೊಡ್ತಾ ಇದೆ, ನಿನ್ನ ಬಗ್ಗೆ ನನ್ನ ಹತ್ರ ಲಿಸ್ಟ್ ಇದೆ, ನೀನ್ ಯಾವ ತರ ಫೇಕ್ ಗೇಮ್ ಮಾಡ್ತಾ ಇದೀಯ ಅನ್ನೋ ತರ ಧನುಷ್ ಅವ್ರು ಮಾತಾಡಿದ್ರಂತೆ. ಅಂಡ್ ರಾಶಿಕಾ ಅವರು ಇಲ್ಲಿ ರಜತ್, ಗಿಲ್ಲಿ ಮತ್ತೆ ಧನುಷ್ ಅವ್ರ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ನಾನು ಕ್ಯಾಪ್ಟನ್ ಆಗಿ ಹೇಳಿದಂತ ಕೆಲಸಗಳನ್ನ ಏನು ಸಹ ಇವರು ಸರಿಯಾದಂತ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇಲ್ಲ,
ನಿನ್ನೆ ಹೇಳಿದ ಕೆಲಸ ಅಂತೂ ಮಾಡೇ ಇಲ್ಲ. ಎಸ್ಪೆಷಲಿ ರಜತ್, ಗಿಲ್ಲಿ ಮಾತ್ರ ಕೆಲಸಗಳನ್ನೇ ಮಾಡ್ತಾ ಇಲ್ಲ. ಎಷ್ಟು ಅಂತ ನಾನು ಸಹ ಹೇಳಕ್ಕಾಗುತ್ತೆ. ಕ್ಯಾಪ್ಟನ್ಸಿಗೆ ಅನ್ನೋದೊಂದು ಗೌರವ ಇರುತ್ತಲ್ಲ, ಗೌರವ ಸಹ ಇವ್ರು ನೀಡ್ತಾ ಇಲ್ಲ ಅನ್ನೋ ತರ ಇಲ್ಲಿ ರಾಶಿಕ್ ಅವರು ಅಶ್ವಿನಿ ಗೌಡರ್ ತಮ್ಮ ಡಿಸಪಾಯಿಂಟ್ಮೆಂಟ್ ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಇದು ಮಾಡೋದು ತುಂಬಾ ತಪ್ಪು ಮೇಡಮ್, ಇದನ್ನ ಮಾಡಬಾರ್ದು, ನನ್ಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಅಂತ ಮಾತಾಡ್ತಾ ಇದ್ರು. ಇದು ಕಂಪ್ಲೀಟ್ ಆಗಿ ಯಾವ ತರ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಕಂಟೆಸ್ಟೆಂಟ್ ವಿರುದ್ಧವಾಗಿ ಮಾತಾಡ್ತಾ ಇರ್ತಾರೆ. ಬಟ್ ಏನು ಅಂದ್ರೆ, ಅವ್ರ ಹಿಂದಗಡೆ ಬ್ಯಾಕ್ ಬಿಚ್ಚಿಂಗ್ ಮಾಡ್ಬೇಕಾದ್ರೆ ಅವ್ರು ಯಾವ ರೀತಿ ಪದ ಬಳಕೆಗಳು ಮಾಡ್ತಾರೆ, ಏನ್ ಟಾಪಿಕ್ ಮಾತಾಡ್ತಾರೆ ಅನ್ನೋದನ್ನೇ ಜನಗಳು ನೋಡ್ತಾ ಇರ್ತಾರೆ. ಸೊ ಅದೇನೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕಂಪ್ಲೀಟ್ ಆಗಿ ಅಶ್ವಿನಿ ಗೌಡರು, ರಾಶಿಕ್ ಅವರು, ಸೂರಜ್ ಕಂಪ್ಲೀಟ್ ಆಗಿ ಬೇರೆ ಕಂಟೆಸ್ಟೆಂಟ್ ವಿಚಾರವನ್ನೇ ಮಾತಾಡ್ತಾ ಇದ್ರು ಅಂತ ಹೇಳ್ಬೋದು. ಮೊದಲಿಗೆ ಇವ್ರು ಪ್ರಾರಂಭ ಮಾಡಿದೆ ಅಲ್ಲಿ ಚೈತ್ರ ಹತ್ರ ಪ್ರಾರಂಭ ಮಾಡಿದ್ರು, ನಂತರ ಧನುಷ್ ಹತ್ರ ಹೋದ್ರು, ನಂತರ ರಜತ್ ಮ್ಯಾಟರ್ ಮಾತಾಡಿದ್ರು, ನಂತರ ಗಿಲ್ಲಿ ಮ್ಯಾಟರ್ ಮಾತಾಡಿದ್ರು. ಆಡ ನಂತರ ಇಲ್ಲಿ ಮನೆಯಿಂದ ಕಂಟೆಸ್ಟೆಂಟ್ ಎಲ್ಲಾ ವಿಚಾರ ಮಾತಾಡ್ತಾ ಇದ್ರು. ಯಾರು ವಿನ್ ಆಗ್ಬೋದು, ಟಾಸ್ಕ್ ಗಳು ಯಾವ ತರ ಇರ್ಬೋದು, ಮುಂದಿನ ದಿನಗಳಲ್ಲಿ ಯಾವ ತರ ನಾವು ನಡವಳಿಕೆ ತೋರಿಸಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ರು. ಅಂಡ್ ಅದೇ ಗಾರ್ಡನ್ ಸೋಫಾ ಏರಿಯಾದಲ್ಲಿ ಕುತ್ಕೊಂಡಿದ್ದಂತಹ ಏನ್ ರಜತ್ ಅವರಾಗಿರ್ಬೋದು, ರಘು ಅವರಾಗಿರ್ಬೋದು, ಗಿಲ್ಲಿ ಅವರಾಗಿರ್ಬೋದು, ಅವ್ರ ಚೈಲ್ಡ್ಹುಡ್ ಸ್ಕೂಲ್ ಡೇಸ್ ಯಾವ ತರ ಇತ್ತು, ಚೈಲ್ಡ್ಹುಡ್ ಸ್ಕೂಲ್ ಡೇಸ್ ಅಲ್ಲಿ ಟೀಚರ್ಸ್ ಯಾವ ತರ ಹೊಡಿತಾ ಇದ್ರು, ಎಸ್ಪೆಷಲಿ ಗಿಲ್ಲಿ ಅವರು ಸ್ಕೂಲ್ ಬಂಕ್ ಮಾಡಿದಾಗ, ಅಂದ್ರೆ ಹೋಮ್ ವರ್ಕ್ ಬರೀದೇ ಇದ್ದಾಗ ಅವರ ಒಂದು ಟೀಚರ್ಸ್ ಯಾವ ತರ ಅವ್ರಿಗೆ ಪನಿಷ್ಮೆಂಟ್ ನೀಡ್ತಾ ಇದ್ರು, ಅವರ ಜೊತೆ ಓದುವಂತ ಸ್ಟೂಡೆಂಟ್ ಗಳನ್ನ ಅವರ ಜೊತೆ ಇಟ್ಟು ಮನೆವರೆಗೂ ಕಳಿಸ್ತಾ ಇದ್ದ ವಿಚಾರಗಳನ್ನ ಫನ್ನಿ ವೇಲ್ ಕಾನ್ವರ್ಸೇಷನ್ ಮಾಡ್ಕೊಳ್ತಾ ಇದ್ರು, ನಗ್ಕೊಂಡು ಚೆನ್ನಾಗಿದ್ರು ಅಂತ ಹೇಳ್ಬೋದು. ಅಂಡ್ ಕಿಚನ್ ಏರಿಯಾಗೆ ಶಿಫ್ಟ್ ಆಯ್ತು. ಕಿಚನ್ ಏರಿಯಾದಲ್ಲಿ ರಘು ಅವ್ರನ್ನ ಗಿಲ್ಲಿ ಅವರು ಕರೆದ್ರು, ಬನ್ನಿ ಕುತ್ಕೊಳ್ಳೋಣ ಅಂತ. ಇಲ್ಲಿ ರಘು ಅವ್ರು ಇಲ್ಲ ಹೋಗಲೇ, ನಾನು ಏನು ಮಾಡ್ಕೊಡೋಣ ನಿನ್ಗೆ ಅಂತ ವಾಪಸ್ ಹೊರಟೋಗ್ಬಿಟ್ರು. ಇಲ್ಲಿ ಗಿಲ್ಲಿ ಅವರು ರಶೀದಾ ಶೆಟ್ಟಿನ ಮಿಸ್ ಮಾಡ್ಕೊಳ್ತಾ ಇದಾರೆ. ನೈಟ್ ಕ್ರೈಮಿಂಗ್ಸ್ ಗೋಸ್ಕರ ಅವ್ರಿಗೆ ಮಾಡ್ಕೊಡೋದಕ್ಕೆ ಯಾರು ಸಹ ಮುಂದೆ ಬರ್ತಾ ಇಲ್ಲ. ಅಂಡ್ ರಜತ್ ಅವರು ಕ್ಲೀನಿಂಗ್ ಮಾಡ್ತಾ ಇದ್ರು ಪಾತ್ರೆಗಳನ್ನ. ಇಲ್ಲಿ ಕಾನ್ವರ್ಸೇಷನ್ ಮಾತ್ರ ಕಂಟಿನ್ಯೂ ಆಗ್ತಾನೆ ಇತ್ತು. ಅಶ್ವಿನಿ ಗೌಡ ಕಾನ್ವರ್ಸೇಷನ್ ಆಗಿರ್ಬೋದು, ಸೂರಜ್ ಅವ್ರದ್ದಾಗಿರ್ಬೋದು, ರಾಶಿಕ್ ಅವರದ್ದಾಗಿರ್ಬೋದು, ಒಬ್ಬರಾದ್ಮೇಲೆ ಒಬ್ರು ಕಾನ್ವರ್ಸೇಷನ್, ಒಬ್ಬರಾದ್ಮೇಲೆ ಒಬ್ರು ಟಾಪಿಕ್ ನ ತಗೊಂಡು ಮಾತಾಡ್ತಾ ಇದ್ರು. ಅಂಡ್ ನಿನ್ನೆ ನನ್ಗೆ ಇಂಟ್ರೆಸ್ಟಿಂಗ್ ಆಗಿ ಅನ್ಸಿದ್ ಕಾನ್ವರ್ಸೇಷನ್ ಇನ್ನೊಂದೇನು ಅಂದ್ರೆ, ಅದು ಏನು ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತವ್ರು ಈಗಾಗಲೇ ಸೀಕ್ರೆಟ್ ರೂಮ್ ಅಲ್ಲಿ ಇದಾರಲ್ಲ, ಅದ್ರ ಕುರಿತಾಗಿ ಸಹ ಕಾನ್ವರ್ಸೇಷನ್ ಆಗ್ತಾ ಇತ್ತು. ಮೇ ಬಿ ಒಂದು ವಿಟಿ ಅಂತ ಪ್ಲೇ ಆಗ್ತಾ ಇತ್ತು. ಪ್ರತಿ ಎಲಿಮಿನೇಷನ್ ಆದ್ಮೇಲೆ ನಮ್ಗೆ ಸೌಂಡ್ ಸಹ ಬಿಗ್ ಬಾಸ್ ಮನೆ ಒಳಗಡೆ ಕೇಳಿಸ್ತಾ ಇತ್ತು, ಯಾಕಂದ್ರೆ ಪಕ್ಕದಲ್ಲಿ ಇರೋದು ಸ್ಟೇಜ್. ಬಟ್ ಧ್ರುವಂತು ಮತ್ತೆ ರಕ್ಷಿತಾ ಶೆಟ್ಟಿ ಅವರು ಎಲಿಮಿನೇಷನ್ ಆಗಿ ಹೊರಗಡೆ ಹೋಗ್ಬೇಕಾದ್ರೆ ನಮ್ಗೆ ವಿಟಿ ಸಹ ಕೇಳಿಸ್ಲಿಲ್ಲ, ಸೌಂಡ್ ಸಹ ಕೇಳಿಸ್ಲಿಲ್ಲ. ಮೇ ಬಿ ಅವ್ರಿಬ್ರು ಏನಾದ್ರು ಬಿಗ್ ಬಾಸ್ ಮನೆಗೆ ವಾಪಸ್ ಬರ್ಬೋದಾ? ಧ್ರುವಂತ್ ಅಂತೂ ಎಲಿಮಿನೇಷನ್ ಆಗೋದಕ್ಕೆ ರೈಟ್ ಪರ್ಸನ್ ಏನೆ. ರಕ್ಷಿತಾ ಶೆಟ್ಟಿ ಸ್ವಲ್ಪ ಆಕ್ಟಿವ್ ಆಗಿ ಕಾಣಿಸ್ಕೊಳ್ತಾ ಇದ್ಲು ಬಿಗ್ ಬಾಸ್ ಮನೆಗೆ. ರಕ್ಷಿತಾ ಶೆಟ್ಟಿ ಏನಾದ್ರು ವಾಪಸ್ ಬರ್ಬೋದಾ? ಬಂದ್ರೆ ಯಾವ ತರ ಬರ್ತಾರೆ, ಅನ್ಜಸ್ಟಿಫೈಡ್ ಆಗುತ್ತಾರೆ. ಯಾಕಂದ್ರೆ ಇರೋದೇ 3-4 ವಾರಗಳು. ಅವ್ರು ಏನಾದ್ರು ಇವಾಗ ವಾಪಸ್ ಬಂದ್ರೆ ಡೈರೆಕ್ಟ್ ಫೈನಲ್ ವರ್ಗು ಹೋಗ್ಬಿಡ್ತಾರೆ ಈಸಿ. ಯಾಕಂದ್ರೆ ನೆಕ್ಸ್ಟ್ ವೀಕ್ ಅವ್ರನ್ನ ನಾಮಿನೇಟ್ ಮಾಡಕ್ ಆಗೋದಿಲ್ಲ. ಸೊ ಇದು ಯಾಕೋ ಒಂಥರ ಅನ್ಫೇಡ್ ಕಾಣಿಸ್ತಾ ಇಲ್ಲ. ನಿಜವಾಗ್ಲೂ ಬಿಗ್ ಬಾಸ್ ಅವ್ರು ಆತರ ಅಧಿಕಾರ ಕೊಟ್ಟಿರ್ತಾರೆ ಇವ್ರಿಗೆ ಅನ್ನೋ ತರ ಕಾನ್ವರ್ಸೇಷನ್ಸ್ ಸಹ ನಿನ್ನೆ ಆಗ್ತಾ ಇತ್ತು. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುವಂತ ಕಾನ್ವರ್ಸೇಷನ್ಸ್ ಅಂತಾನೆ ಹೇಳ್ಬೋದು. ಬುದ್ಧಿ ಉಪಯೋಗಿಸಿ ಮಾತಾಡ್ತಾ ಇದಾರೆ ಈ ಕಾನ್ವರ್ಸೇಷನ್ಸ್ ಅಲ್ಲಿ ಅಂತಾನೆ ನಾವು ಅನ್ಕೊಳ್ಬಹುದು. ಅಂಡ್ ಈಗ ನಿಮ್ಗೆ ಈಗಾಗಲೇ ನಿನ್ನೆ ಮಿಡ್ ನೈಟ್ ಅಲ್ಲಿ ಏನೆಲ್ಲ ಮಾತುಕತೆಗಳಾಯ್ತು, ಚರ್ಚೆಗಳಾಯ್ತು ಅಂತ ಕಂಪ್ಲೀಟ್ ಆಗಿ ಹೇಳಿದೀನಿ. ಈ ಒಂದು ವಿಚಾರದಲ್ಲಿ ನಿಜವಾಗ್ಲೂ ಧನುಷ್ ಮತ್ತೆ ರಾಶಿಕ್ ಅವ್ರಿಗೆ ಅಷ್ಟೊಂದು ಮನಸ್ತಾಪ ಇದ್ರೆ, ರಾಶಿಕ್ ಅವ್ರನ್ನ ನಾನು ನಾಮಿನೇಟ್ ಮಾಡ್ಬೇಕು ಅಂತ ಧನುಷ್ ಅವರ ಮೈಂಡ್ ಅಲ್ಲಿ ಅಷ್ಟೆಲ್ಲ ಲಿಸ್ಟ್ ಇದ್ದಾಗ, ನಾಮಿನೇಷನ್ ಪ್ರೊಸೆಸ್ ನಲ್ಲೇ ನೀವು ನೆಗೆಟಿವ್ ಆಗಿ ಆಟ ಆಡ್ತಾ ಇರಂತ ಏನ್ ಹೇಳ್ಬೇಕು, ಆ ಒಂದು ಅಧಿಕಾರ ಸಿಗ್ತಾ ಇದ್ದಾಗ ಬೇರೆ ಸಂದರ್ಭದಲ್ಲಿ ಸಹ ನಿಂತ್ಕೊಂಡು ಸ್ಟ್ಯಾಂಡ್ ತಗೊಂಡು ಹೇಳ್ಬೋದಲ್ಲ, ರಾಶಿಕಾ ನೀವು ಮಾಡ್ತಾರ ತಪ್ಪು, ಸರಿಯಾದಂತ ರೀತಿಯಲ್ಲಿ ಆಟ ಆಡ್ತಾ ಇಲ್ಲ, ಬಿಗ್ ಬಾಸ್ ಮನೆಗೆ ಇದು ಸರಿಯಾದಂತ ರೀತಿ ಅಲ್ಲ ಅಂತ ಸ್ಟ್ಯಾಂಡ್ ತಗೊಂಡ್ಬಂದು ಧನುಷ್ ಅವ್ರಿಗೆ ಹೇಳಿದ್ರೆ ಸ್ವಲ್ಪ ಹೈಲೈಟ್ ಆಗ್ತಿದ್ರಲ್ಲ ಧನುಷ್ ಅವ್ರ ಅನ್ನೋ ಥಾಟ್ ನನಗೆ ಮೈಂಡ್ ಗೆ ಬಂತು. ಇಲ್ಲಿ ಧನುಷ್ ಅವರು ವಾಯ್ಸ್ ರೈಸ್ ಮಾಡಿದ್ರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ರಾಶಿಕ್ ಅವ್ರ ಮಾತನಾಡಿ ಕೇಳ್ಬೇಕಾದ್ರೆ ಧನುಷ್ ಅವ್ರು ಸಿಕ್ಕಾಪಟ್ಟೆ ಸ್ವಲ್ಪ ಸ್ಟ್ರಾಂಗ್ ಆಗಿರೋಂತ ಕೌಂಟ್ರು ವಾರ್ನಿಂಗ್ ಕೊಟ್ಟಂಗೆ ಮಾತಾಡ್ತಿದಾರೆ ಅನ್ನೋ ತರ ಇಲ್ಲಿ ರಾಶಿಕ್ ಅವ್ರು ಹೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಸ್ವಲ್ಪ ಕೋಪ ಆಗಿರ್ಬೋದು, ಪಾಯಿಂಟ್ಸ್ ಆಗಿರ್ಬೋದು, ಸ್ವಲ್ಪ ನೆಗೆಟಿವ್ ಥಾಟ್ಸ್ ರಾಶಿಕ್ ಅವ್ರ ಮೇಲೆ ಧನುಷ್ ಅವ್ರಿಗೆ ಇದೆ ಅಂದಾಗ ಸ್ವಲ್ಪ ಸ್ಟ್ರಾಂಗ್ ಆಗಿನೇ ನಾಮಿನೇಷನ್ ಪ್ರೋಸೆಸ್ ಇದ್ದಾಗ ಹೇಳೋದಕ್ಕೆ 100% ಕರೆಕ್ಟ್ ಇದೆ. ನಾಮಿನೇಷನ್ ಪ್ರೋಸೆಸ್ ನ ಅಧಿಕಾರನೇ ಸಿಗದೆ ಇದ್ದಾಗ ಬೇರೆ ಸಂದರ್ಭದಲ್ಲಿ ಸಹ ಸ್ಟ್ಯಾಂಡ್ ತಗೊಂಡು ಮಾತಾಡಬಹುದಾಯ್ತಲ್ಲ ಧನುಷ್ ಅನ್ನೋದು ಒಂದು ಅನಿಸಿಕೆ ಬಂತು. ಸೊ ಇದ್ರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಬಿಗ್ ಬಾಸ್ ನ 24x7 ಲೈವ್ ಅಪ್ಡೇಟ್ಸ್ ಗೋಸ್ಕರ ನನ್ನ ಒಂದು ಚಾನಲ್ ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.